ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಗೌಡ ಚಾನಲ್. ಇವತ್ತು ನಾನು ಹೊಸ ಪ್ಲೇಸ್ನ ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ತೋರಿಸ್ತಾ ಇರೋಂಥ ಪ್ಲೇಸು ದೇವರಾಯನ ದುರ್ಗ ಅಂತ. ಇದು ತುಮಕೂರು ಡಿಸ್ಟಿಕಲ್ಲಿ ಬರುತ್ತೆ. ತುಮಕೂರಿಂದ 16 ಕಿಲೋಮೀಟ್ರ್ ಆಚೆಗಿದೆ ಈ ದೇವರಾಯನ ದುರ್ಗ ಅನ್ನೋ ಒಂದು ಪ್ಲೇಸು. ಬ್ಯಾಂಗ್ಳೂರಿಂದ ಆದರೆ 73 ಕಿಲೋಮೀಟರ್ಸ್ ಡಿಸ್ಟ್ಯಾನ್ಸಲ್ಲಿದೆ ದೇವರಾಯನ ದುರ್ಗ. ಯಾರಾದರೂ ಒಂದೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ನೀವು ದೇವರಾಯನ ದುರ್ಗ ಮತ್ತು ಮಂದಾರಗಿರಿ ಹಿಲ್ಸ್ ಎರಡೂ ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ದೇವರಾಯನ ದುರ್ಗನ ನೋಡಿಕೊಂಡು ಮಂದಾರಗಿರಿಗೆ ಹೋಗ್ಬೋದು. 1/2 ಜರ್ನಿ ಇರುತ್ತೆ ದೇವರಾಯನ ದುರ್ಗ ಮತ್ತು ಮಂದಾರಗಿರಿಗೆ ರೀಚ್ ಆಗೋದಕ್ಕೆ. ಅರೌಂಡ್ 15 ಕಿಲೋಮೀಟರ್ಸ್ ಆಗುತ್ತೆ. ಒಂದು ದಿನದಲ್ಲಿ 2 ಪ್ಲೇಸ್ನ ಕವರ್ ಮಾಡ್ಬೋದು. ಅಥವಾ ನೀವು ದೇವರಾಯನ ದುರ್ಗಕ್ಕೆ ಏನಾದರೂ ಟ್ರಕ್ಕಿಂಗ್ ಹೋಗ್ತೀವಿ ಅಂದರೆ ಟ್ರಕ್ಕಿಂಗ್ ಸ್ಪಾಟ್ ತುಂಬಾ ಚೆನ್ನಾಗಿದೆ. ಟ್ರಕ್ ಮಾಡ್ಬೋದು. ವೆಹಿಕಲ್ಸಲ್ಲಿ ಹೋಗೋರು ವೆಹಿಕಲ್ಸಲ್ಲಿ ಹೋಗ್ಬೋದು. ದೇವರಾಯನ ದುರ್ಗನ 13 ಸುತ್ತಿನ ಕೋಟೆ ಅಂತ ಸಹ ಕರೀತಾರೆ. ಟ್ರಕ್ ಮಾಡೋರಿಗೆ ಆ ಕೋಟೆಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ವೆಹಿಕಲ್ಸಲ್ಲಿ ಹೋದರೆ ಅದೆಲ್ಲ ನೋಡೋಕ್ಕೆ ಸಿಗಲ್ಲ. ಎಚ್ಚರಿಕೆ ಏನು ಅಂದರೆ ಚಿರತೆ ಕರಡಿ ಎಲ್ಲ ಓಡಾಡ್ತಾ ಇರತ್ತೆ. ಟ್ರಕ್ ಮಾಡಬೇಕಂದ್ರೆ ಗ್ರೂಪ್ಸಲ್ಲಿ ಹೋಗಿ. ಇಲ್ಲಿಂದ ನಿಮಗೆ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಮೆಟ್ಲಿರುತ್ತೆ, ಮೆಟ್ಲು ಹತ್ಕೊಂಡು ಟ್ರಕ್ ಮಾಡ್ಕೊಂಡು ಹೋಗ್ಬೋದು. ಅಥವಾ 4 ವೀಲರ್ 2 ವೀಲರಲ್ಲಿ ಹೋಗೋರು ರೋಡ್ ಇದೆ, ರೋಡ್ನಲ್ಲಿ ಹೋಗ್ಬೋದು. ಬಟ್ ಕೋಟೆಗಳೆಲ್ಲ ಇದ್ದಾವೆ, ಆ ಕೋಟೆಗಳನ್ನೆಲ್ಲ ನೋಡೋಕ್ಕೆ ಸಾಧ್ಯ ಆಗಲ್ಲ ನಾವು ವೆಹಿಕಲ್ಸಲ್ಲಿ ಹೋದರೆ. ದೇವರಾಯನ ದುರ್ಗಕ್ಕೆ ರೀಚ್ ಆಗಬೇಕು ಅಂದರೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಕಂಪ್ಲೀಟ್ ಕಾಡಿದ್ದಾಗಿದೆ. ಅದ್ರ ಮೇಲೆ ಬಂದರೆ 2 ದೇವಸ್ಥಾನಗಳಿದೆ. ಒಂದು ಯೋಗ ನರಸಿಂಹ ಸ್ವಾಮಿ ಅಂತ, ಇನ್ನೊಂದು ಭೋಗ ನರಸಿಂಹ ಸ್ವಾಮಿ ಅಂತ. ನಾವು ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗಿಲ್ಲ, ಡೈರೆಕ್ಟ್ ಮೇಲೆ ಯೋಗ ಲಕ್ಷ್ಮೀ ನರಸಿಂಹ ಟೆಂಪಲ್ಗೆ ಹೋಗಿದ್ದು. ದೇವರಾಯನ ದುರ್ಗಕ್ಕೆ ಬರ್ತಾರೆ, ಇದು 2ನೇ ಸಾರಿ. ಫಸ್ಟ್ ಬಂದಾಗ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಿದ್ದೆ. ಅದಕ್ಕೆ ಈ ಸತಿ ಮೇಲೆ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಬೆಟ್ಟದ ಮೇಲೆ ಬಂದ್ರೂ ವೆಹಿಕಲ್ನ ಅಲ್ಲಿ ಪಾರ್ಕ್ ಮಾಡಿ ಮತ್ತೆ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಲೇಬೇಕು. ಅರೌಂಡ್ ಒಂದು 200 ಟು, ನನಗೆ ಅಷ್ಟು ಅಂದಾಜಿಲ್ಲ, ಬಟ್ ಒಂದು 200 ಮೇಲೇ ಇದೆ ಈ ಸ್ಟೆಪ್ಸು. ಒಂದು 10 ಮಿನಿಟ್ಸ್ ತಗೊಳುತ್ತೆ ನಾವು ಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಹೋಗ್ತಾ ಹೋಗ್ತಾ ಈ ಥರ ಗುಹೆಗಳ ಥರ ತುಂಬಾ ಕಾಣಿಸುತ್ತೆ ನಮಗೆ ಇಲ್ಲಿ. ಹಾಗೆ ನೀವು ಮೇಲೆ ಹೋಗಬೇಕಾದ್ರೆ ಒಂದು ಹನುಮಾನ್ ಟೆಂಪಲ್ ಕಾಣಿಸುತ್ತೆ. ಇಲ್ಲಿ ದರ್ಶನ ಮಾಡಿಕೊಂಡು ನೀವು ಮೇಲೆ ಟೆಂಪಲ್ಗೆ ಹೋಗಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಕೋತಿಗಳು ತುಂಬ ಇರುತ್ತೆ. ನೀವೇನಾದರೂ ಕ್ಯಾರಿ ಮಾಡಿದ್ದು ಹಾಗೆ ಕಿತ್ಕೊಳ್ಬಿಡುತ್ತೆ. ನೀವು ಹೋಗ್ಬೇಕಂದ್ರೆ ಒಂದು ಕೋಲನ್ನ ಕ್ಯಾರಿ ಮಾಡಿ. ಹಾಗೆ ಮೇಲೇ ಬರುತ್ತೆ ಕೋತಿಗಳಿಲ್ಲಿ. ನೋಡಿ, ಇದೆ ಹನುಮಾನ್ ಟೆಂಪಲ್. ಇಲ್ಲಿ ದರ್ಶನ ಮಾಡಿಕೊಂಡು ಮೇಲೆ ಹೋದರೆ ಯೋಗಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಸಿಗುತ್ತೆ ನಿಮಗೆ. ನೀವು ಮೇಲೆ ಹೋಗ್ತಾ ಹೋಗ್ತಾ ಗುಹೆಗಳನ್ನ ನೋಡ್ಬೋದಾಗತ್ತೆ. ಇದೇ ಥರ ಮುಂದೆ ಹೋಗ್ತಾ ಹೋಗ್ತಾ ಗುಹೆಗಳು ಕಾಣಿಸುತ್ತೆ. ಈಗ ನಾವು ಹೋಗ್ತಾ ಇರೋದು ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ. ಈ ದೇವಸ್ಥಾನಕ್ಕೆ 1000 ವರ್ಷದ ಇತಿಹಾಸ ಇದೆ. ಅಷ್ಟೇ ಓಲ್ಡ್ ಟೆಂಪಲ್ ಇದು. ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಕಟ್ಟಿರೋಂತಹ ದೇವಸ್ಥಾನಗಳಿದು. ಯೋಗ ಮತ್ತು ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ. ಈ ಪ್ಲೇಸ್ಗೆ ಮತ್ತೊಂದು ಹೆಸರಿದೆ, ಕರಿಗಿರಿ ಕ್ಷೇತ್ರ ಅಂತ. ದೇವರಾಯನ ದುರ್ಗ ಅಂತ ಈ ಪ್ಲೇಸ್ಗೆ ಯಾಕೆ ಆ ಹೆಸರು ಬಂತು ಅಂದರೆ, ದೇವರಾಯ ಅನ್ನೋ ಒಬ್ಬ ಮಹಾರಾಜ ಈ ಜಾಗನ ಆಳ್ವಿಕೆ ಮಾಡ್ತಾ ಇದ್ನಂತೆ. ಅದರಿಂದ ಈ ಪ್ಲೇಸ್ಗೆ ದೇವರಾಯನ ದುರ್ಗ ಅನ್ನೋ ಒಂದು ಹೆಸರು ಬಂದಿದೆ. ಸೊ ಫೈನಲ್ ಆಗಿ ಅಂತೂ ಇಂತೂ ಮೇಲೆ ಬಂದಿದ್ದಾಯಿತು. ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈಗ ನೋಡ್ತಿದ್ದೀರಲ್ವ, ಇದೇ ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ. ಶ್ರೀಕೃಷ್ಣ ದೇವರಾಯ ಆಳ್ವಿಕೆಯಲ್ಲಿ ಕಟ್ಟಿರೋಂತಹ ಟೆಂಪಲ್ ಇದು. 1000 ವರ್ಷದ ಹಳೆಯ ಟೆಂಪಲ್ ಇದು. ಒಳಗಡೆ ಮೊಬೈಲ್ಸ್ನೆಲ್ಲ ಅಲೋ ಮಾಡಲ್ಲ. ನಾವು ಹೋದಾಗ ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿತ್ತು. ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಗರ್ಭಗುಡಿ ಒಳಗಡೆ ಕ್ಲೋಸ್ ಮಾಡಿದ್ರು, ಇಲ್ಲೇ ಪೂಜೆ ಮಾಡ್ತಿದ್ರು. ಹಾಗೆ ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ದೇವಸ್ಥಾನದಿಂದ ಆಚೆ ಬರ್ತಿದ್ದಾಗೆ ಒಂದು ಕಲ್ಯಾಣಿ ಇದೆ, ಮತ್ತು ಕುತ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಮಾಡಿದ್ದಾರೆ. ಬೆಟ್ಟದಲ್ಲಿ ಬರೋ ನೀರೆಲ್ಲ ಕಲ್ಯಾಣಿಯಲ್ಲಿ ಹೋಗೋ ಥರ ಮಾಡಿದ್ದಾರೆ. ಈಗ ನೋಡ್ತಾ ಇರೋಂತಹ ವ್ಯೂ ಬೆಟ್ಟದ ಮೇಲೆಯಿಂದ ಇರೋವಂತಹ ವ್ಯೂ ನೋಡಿ. ರೋಡ್ ಕಾಣಿಸ್ತಿದೆಯಾ? ಆ ರೋಡಿಂದ ಬಂದರೆ ನಾವು ವೆಹಿಕಲ್ಸಲ್ಲಿ ಬರ್ಬೋದು. ಸೊ ಮೆಟ್ಲು ಸಹ ಇದೆ, ಮೆಟ್ಲು ಹತ್ಕೊಂಡು ನೀವು ಬರ್ಬೋದು ಮೇಲೆಗೆ. ಇದೇ ಕಂಪ್ಲೀಟ್ ದೇವರಾಯನ ದುರ್ಗದ ವ್ಯೂ.
ನೋಡಿದ್ರಲ್ಲ ದೇವರಾಯನ ದುರ್ಗ ವ್ಯೂನ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.